ನಮಸ್ಕಾರ ಸ್ನೇಹಿತರೆ, ಕನ್ನಡ DNA ವಾಹಿನಿ ಅರ್ಪಿಸುವ ಒಳಿತು ಮಾಡು ಮನುಷ್ಯ ಒಳಿತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾಸ್ಕ್ ರೋಡ್ ಸಮೀಪದಲ್ಲಿರುವ ಏಸರ್ ಹೆಲ್ತ್ ಸಂಸ್ಥೆಗೆ ನಾವು ಭೇಟಿ ನೀಡ್ತಾ ಇದ್ದೀವಿ. ಏನಪ್ಪ ಇವತ್ತು ಒಳಿತು ಮಾಡು ಮನುಷ್ಯ ಕಾರ್ಯಕ್ರಮದ ಏಸರ್ ಹೆಲ್ತ್ ಸೆಂಟ್ರಲ್ಲಿ ಏನು ಮಾಡ್ತಿದ್ದಾರೆ? ಇವತ್ತು ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಕೊರೋನಾ ಎರಡನೇ ರೂಪಾಂತರಗೊಂಡು ಮನುಷ್ಯನ ಶ್ವಾಸಕೋಶಕ್ಕೆ ತುಂಬ ಹಾನಿ ಉಂಟು ಮಾಡಿದೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತು ಎಷ್ಟೋ ಜನ ಅದರಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬರ್ತಿದ್ದಾರೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೂ ಅವ್ರಿಗೆ ಆಮ್ಲಜನಕ ಕೊರತೆಯಿಂದ ಮತ್ತೆ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟೋ ಪೇಷಂಟ್ಗಳಿದ್ದಾರೆ. ಸೊ ಅಂಥ ಟೈಮಲ್ಲಿ ಈ ಏಸರ್ ಸಂಸ್ಥೆ ಏನು ಮಾಡ್ತಿದೆ ಅಂದರೆ ಆಮ್ಲಜನಕವನ್ನು ಕೊಡೋಕ್ಕೆ ಒಂದು ಮಷಿನ್ ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ನ ಉಚಿತವಾಗಿ ಕೊಡ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಅವ್ರು ಏನು ಪ್ರೇರಣೆ ಆಯಿತು ಈ ಆಕ್ಸಿಜನ್ ಕಾನ್ಸಂಟ್ರೇಟ್ನ ಉಚಿತವಾಗಿ ಕೊಡೋಕ್ಕೆ, ಅವ್ರು ಹೆಂಗೆ ಕೊಡ್ತಿದ್ದಾರೆ, ಆಕ್ಸಿಜನ್ ಕಾನ್ಸಂಟ್ರೇಟ್ ಹೆಂಗೆಲ್ಲ ಕೆಲಸ ಮಾಡ್ತಿದ್ದಾನೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ತೆ, ನಮ್ಮ ಕಂಪನಿ ಹೆಸರು ಬಂದುಬಿಟ್ಟು ಏಸರ್ ಹೆಲ್ತ್ ಒನ್ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್. ನಾವು ಬಂದುಬಿಟ್ಟು US ಡಾಕ್ಟರ್ಸ್ಗೆ ಕೆಲಸ ಮಾಡೋದು. ಇಟ್ ಈಸ್ ಕಾಲ್ಡ್ ಮೆಡಿಕಲ್ ಬಿಲ್ಲಿಂಗ್. ಸೊ ವೇರ್ ವಿ ವರ್ಕ್ ಬ್ಯಾಕ್ ಎಂಡ್ ಫಾರ್ ದ ಇನ್ಶೂರೆನ್ಸ್ ಪರ್ಪಸ್. ನಮ್ಮ ಕಂಪನಿ ಬಂದುಬಿಟ್ಟು 10 years old ಕಂಪನಿ ಆ್ಯಂಡ್ ವಿ ಹ್ಯಾವ್ ಲೈಕ್ ಅರೌಂಡ್ 80 employees we are working here. So we have right now helping for people who are suffering from COVID. So last year COVID pandemic ಇರೋದ್ರಿಂದ ನಾವು ಬಂದುಬಿಟ್ಟು ಎವ್ರಿ ಡೇ 150 ಫ್ಯಾಮಿಲೀಸ್ಗೆ ರೇಷನ್ ಕೊಡ್ತಿದ್ದೆವು. ಸೊ ವಿ ಹೆಲ್ಪ್ ಲೈಕ್ ಎವ್ರಿ ಡೇ 150 ರೇಷನ್ಸ್ ಫಾರ್ ಈಚ್ ಫ್ಯಾಮಿಲಿ ಪೀಪಲ್ ವಿ ಹ್ಯಾಡ್ ಗಿವನ್. ಸೊ ದಟ್ ಹೌ ವಿ ಹೆಲ್ಪ್ ಲಾಸ್ಟ್ ಇಯರ್ ಆ್ಯಂಡ್ ಲೈಕ್ ವಿ ಡಿಡ್ ಫಾರ್ 38 days, 38 ದಿವಸ ನಾವು ಹೆಲ್ಪ್ ಮಾಡಿರೋದು. ಸೊ ಈ ವರ್ಷ ಈ ಪ್ಯಾಂಡಮಿಕ್ ಇವಾಗ ತುಂಬ ಕ್ರೂಷಲ್ ಆಗಿರೋದ್ರಿಂದ ನಾವು ಎಲ್ಲೂ ಆಚೆ ಹೋಗೋಕ್ಕಾಗಿಲ್ಲ, ತುಂಬ ರಿಸ್ಟ್ರಿಕ್ಷನ್ ಇರೋದ್ರಿಂದ. ಆ್ಯಂಡ್ ಮೋರ್ ಓವರ್ ನೀಡ್ ಆಫ್ ದಿ ಆರ್ ಬಂದುಬಿಟ್ಟು ಇವಾಗ ಎಲ್ಲರಿಗೆ ಕಾನ್ಸಂಟ್ರೇಟರ್ ಬೇಕು, ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕು. ಸೊ our MD, especially Jay Kumar, who is completely taken this initiative. It's all his initiative. We are just helping him. So this year he took 100 units from China and he got it here, and we are giving this oxygen concentrator for free for everyone. So what you need to do is you need to get your doctor prescription, the patient's Aadhaar card and the patient relative Aadhaar card. You need to text it or send a WhatsApp details to the number mentioned on the relief fund, and then once you have done it, you can come and collect your concentrator. You need to deposit 5,000 rupees, which is a refundable deposit. ನೀವು ಯೂನಿಟ್ ರಿಟರ್ನ್ ಮಾಡ್ತೀರಲ್ಲ, ಸೊ ಯೂನಿಟ್ ಎಷ್ಟು ದಿನ ಯೂಸ್ ಮಾಡಿದ್ರೇನು ಅದಕ್ಕೆ ರೆಂಟ್ ಇಲ್ಲ, ಅದು ಫ್ರೀ. ಸೊ ಯೂನಿಟ್ ರಿಟರ್ನ್ ಮಾಡುವಾಗ ನಿಮಗೆ ಆ 5,000 ಏನು ಡೆಪಾಸಿಟ್ ಮಾಡಿರ್ತೀರ ಅದನ್ನು ನಾವು ರೀಫಂಡ್ ಮಾಡಿರ್ತೀರಿ. ಸೊ ಇದು ಬಂದುಬಿಟ್ಟು ಈ ಇಯರ್ ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತಾಯಿದ್ದೀರಿ. ಇದು ಬಿಟ್ಟು ಆಕ್ಸಿಮೀಟರ್ಸು. ಸೊ ಯಾರು ಆಕ್ಸಿಮೀಟರ್ ಬೇಕಂದರೆ ದೇ ಕ್ಯಾನ್ ಕಮ್ ಎನಿ ಟೈಮ್ ಆ್ಯಂಡ್ ದೇ ಕ್ಯಾನ್ ಕಲೆಕ್ಟ್. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಯು ಡೂ ನಾಟ್ ಹ್ಯಾವ್ ಟು ಪೇ ಫಾರ್ ಎನಿ ಒನ್. ಸೊ ಹೂ ಎವರ್ ಈಸ್ ಕಾಲಿಂಗ್, ವಿ ಆರ್ ಟೇಕಿಂಗ್ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಂಡು ಡಾಕ್ಯುಮೆಂಟೇಷನ್ಸ್ ಎಲ್ಲ ಮಾಡಿ ಅವ್ರಿಗೆ ಫಸ್ಟು ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ಇಟ್ ಕೆನಾಟ್ ಬಿ ಗಿವನ್ ಫಾರ್ ಪೇಷಂಟು ಅವ್ರದ್ದು ಆಕ್ಸಿಜನ್ ಲೆವೆಲ್ 89 ಕಡಿಮೆ ಇದ್ದರೆ ಅವ್ರಿಗೆ ಇದು ಹೆಲ್ಪ್ಫುಲ್ ಇರೋಲ್ಲ. ಎನಿ ಪೇಷಂಟ್ ಹೂ ಇಸ್ ಗೆಟಿಂಗ್ ಡಿಸ್ಚಾರ್ಜ್ ಇಲ್ಲ ಮೈಲ್ಡ್ ಇನ್ಫೆಕ್ಷನ್ ಇರೋದು, ಎನಿ ಆಕ್ಸಿಜನ್ ಲೆವೆಲ್ ಅಬೋವ್ 89%, ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಆ್ಯಸ್ ಆಫ್ ಟುಡೇ ನಾವು 40 units ಆಲ್ರೆಡಿ ರೆಂಟಿಗೆ ಕೊಟ್ಟಿದ್ದೀರಿ, ಪ್ಲಸ್ ಫ್ಯೂ ಯೂನಿಟ್ಸ್ ಫಾರ್ ಪರ್ಚೇಸ್ ಒನ್ಲಿ ಫಾರ್ ಪೀಪಲ್ ಹೂ ಆರ್ ಔಟ್ ಸ್ಟೇಷನ್. ರೋಟಿ ಚಾರಿಟಿ ಅಂತ ಅವ್ರು ಬರ್ತಾವ್ರೆ, ಸೊ ಅವ್ರಿಗೂ ಒಂದು 5 units ಕೊಡ್ತಾ ಇದ್ದೀರಿ. ವಿದ್ಯಾಸಾಗರ್ ಅವ್ರು ಬಂದಿದ್ದು, ಅವರು ಒಂದು ಸಂಸ್ಥೆಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು, ಸೊ ಅವ್ರಿಗೂ 15 units ಕೊಟ್ಟಿದ್ರಿ. ನಾವು ಇಂಡಿವಿಜುವಲ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಿ, ಪ್ಲಸ್ ಹಾಸ್ಪಿಟಲ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಿ, NGOಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಇವತ್ತು ಒಳಿತು ಮಾಡು ಮನುಷ್ಯ ಕಾರ್ಯಕ್ರಮದಲ್ಲಿ ಆಕ್ಸಿಜನ್ ಮಷೀನ್ ಹೆಂಗೆ ವರ್ಕ್ ಆಗುತ್ತೆ ಆ ಡೆಮೋ ನೋಡೋಣ ಬನ್ನಿ. ಫಸ್ಟು ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ 2 ಟ್ಯೂಬ್ ಸಿಗುತ್ತೆ. ಒಂದು ಬಂದುಬಿಟ್ಟು ನೆಬುಲೈಸೇಷನ್ಗೆ. ಸೊ ನಿಮಗೆ ಮಾಸ್ಕ್ ಇರುತ್ತೆ, ಮೆಡಿಸಿನ್ ಹಾಕೋಕ್ಕೆ ಬಾಕ್ಸ್ ಇರುತ್ತೆ ಆ್ಯಂಡ್ ಟ್ಯೂಬ್ಸು. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು ಅದು ಮುಂದೆ ತೋರಿಸ್ತೀನಿ.
ಇದು ಬಂದುಬಿಟ್ಟು ಈ ಟ್ಯೂಬ್ಸ್ ಬಂದುಬಿಟ್ಟು ನಿಮಗೆ ಆಕ್ಸಿಜನ್ ಯೂಸ್ಗೆ. ಸೊ ಪೇಷಂಟ್ ಯಾರು ಕಂಫರ್ಟೇಬಲ್ ಇಲ್ಲ ನೇಸಲ್ಗೆ ಹಾಕೊಳ್ಳೋಕ್ಕೆ ಅಂದರೆ ಹೆಡ್ಫೋನ್ ಟೈಪು ನಿಮಗೆ ಆಕ್ಸಿಜನ್ ಸಪ್ಲೈ ಆಗೋಕ್ಕೆ ಅದನ್ನು ಆಪ್ಷನ್ ಇದೆ, ಅದು ತೋರಿಸ್ತೀನಿ ಹಿಂಗೆ ಯೂಸ್ ಮಾಡಬೇಕಂತ. ಸೊ ಇದನ್ನೇ ಮಷೀನು. ಈ ಮಷೀನು ಚೈನಾ ಅವರು ಡೆವಲಪ್ ಮಾಡಿರೋದು. ಮಷೀನ್ ಹೆಸರು ಬಂದುಬಿಟ್ಟು ಆಕ್ಸಿಸ್ಟಾರ್. ಇದು ಬಂದುಬಿಟ್ಟು 6 ಲೀಟರ್ ಕೆಪಾಸಿಟಿ. ಇಟ್ ಕ್ಯಾನ್ ಗಿವ್ ಫ್ರಮ್ 1 ಲೀಟರಿಂದ 5 ಲೀಟರ್ಸ್ ತನಕ 1 ಮಿನಿಟ್ನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟ್ ಮಾಡಿ ಪ್ಯೂರಿಟಿ ಕೊಡೋದು ನಿಮಗೆ. ಡಿಸ್ಮ್ಯಾಂಟಲ್ ಮಾಡಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಡಿಸ್ಟಿಲ್ ವಾಟರ್, RO ವಾಟರ್, ಬಿಸ್ಲರಿ ವಾಟರ್ ಮಾತ್ರ ಯೂಸ್ ಮಾಡಬೇಕು. ಟ್ಯಾಪ್ ವಾಟರ್ ಯೂಸ್ ಮಾಡೋಂಗಿಲ್ಲ. ನೀವು ಟ್ಯಾಪ್ ವಾಟರ್ ಯೂಸ್ ಮಾಡಿದ್ರೆ ಪ್ಯೂರಿಟಿ ಆಫ್ ಆಕ್ಸಿಜನು ಕಡಿಮೆ ಆಗುತ್ತೆ. ಬಿಸಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಇಲ್ಲಿ ಮಿನಿಮಮ್ಮು ಮ್ಯಾಕ್ಸಿಮಮ್ದು ಪಾಯಿಂಟ್ ಇರುತ್ತೆ, ಅದು ಸೆಂಟರ್ಗೆ ನೀವು ವಾಟರ್ ಫಿಲ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡುವಾಗ ಆಕ್ಸಿಜನ್ ಲೆವೆಲ್ಲು ಎನಿಥಿಂಗ್ 90 ಆ್ಯಂಡ್ ಅಬೋವ್ನೇ ತೋರಿಸ್ಬೇಕು. 90 ಕೆಳಗಡೆ ಬಂದರೆ ತಿರ್ಗಾ ನೀವು ವಾಶ್ ಮಾಡಿ ತಿರ್ಗಾ ವಾಟರ್ನ ಚೇಂಜ್ ಮಾಡಬೇಕಿರುತ್ತೆ. ಆಲ್ರೆಡಿ ನಮ್ಮ ಹತ್ರ ಡಿಸ್ಟಿಲ್ ವಾಟರ್ ಇಟ್ಕೊಂಡಿದ್ದೀರಿ. ಸೊ ಇಲ್ಲಿ ಮಾರ್ಕ್ ಇರುತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ಮು, ಅದು ಸೆಂಟರ್ಗೆ ಹಾಕಬೇಕು. ಇಷ್ಟೇ ಎಷ್ಟು ಹಾಕಬೇಕಿರುತ್ತೆ. ಹಾಕ್ಬಿಟ್ಟು ಕ್ಯಾಪ್ನ ಕನೆಕ್ಟ್ ಮಾಡಿ ಮತ್ತು ಸಿಸ್ಟಮ್ಗೆ ಹಾಕ್ಬಿಟ್ಟು ಪವರ್ ಕೇಬಲ್ ಕನೆಕ್ಟ್ ಮಾಡಬೇಕು. ಇದು ಏನಕ್ಕೆ ಯೂಸ್ ಮಾಡೋದಂದರೆ ಇದು ಹೆಡರ್ ಬಂದುಬಿಟ್ಟು ಚೈನೀಸ್ದು. ಇದು ಇಂಡಿಯನ್ನಲ್ಲಿ ನಮ್ಮ ಇಂಡಿಯನ್ ಸಾಕೆಟ್ಸ್ಗೆ ವರ್ಕ್ ಆಗೋಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಸಾಕೆಟ್ ತೊಗೋಬೇಕಿರುತ್ತೆ. ಇದು ನಿಮಗೆ ಎಲ್ಲ ಎಲೆಕ್ಟ್ರಿಕ್ ಶಾಪ್ನಲ್ಲಿ ಸಿಗುತ್ತೆ. ಚೈನೀಸ್ ಸಾಕೆಟ್ಸ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. 50 ರೂಪೀಸ್ ಕಾಸ್ಟ್ ಆಗುತ್ತೆ, 50 to 60 ರೂಪೀಸ್ ನಿಮ್ಗೆ ಕಾಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಗ್ಲೋ ಆಗುತ್ತೆ. ಸೊ ಪ್ರೆಸೆಂಟ್ಲಿ ಸಿಸ್ಟಮ್ ಆನ್ ಇದೆ. ಈಗ ನೀವೇನು ಮಾಡಬೇಕಾಗಿರೋದು, ಫಸ್ಟು ಪೇಷಂಟ್ ಯಾರಿಗಾದರೂ ಆಕ್ಸಿಜನ್ ಬೇಕಂದರೆ ಇದು ಬಂದುಬಿಟ್ಟು ಪೇಷಂಟ್ಸ್ ಯೂಸ್ ಮಾಡೋದು ಟ್ಯೂಬು. ಸೊ ಇದು ಬಂದುಬಿಟ್ಟು ಈ ಟ್ಯೂಬ್ನ ನೇಸಲ್ಗೆ ಹೋಗಬೇಕು. ಈ 2 ಪಾಯಿಂಟ್ ಇದೆಯಲ್ಲ, ಇದು ನೇಸಲ್ಗೆ ಹೋಗುತ್ತೆ. ಇದು ಬಂದುಬಿಟ್ಟು ಸೆಕೆಂಡ್ ಪಾಯಿಂಟು. ಇದನ್ನ ನೀವು 1 ಪಾಯಿಂಟು ಈ ಟ್ಯೂಬ್ಗೆ ಹಾಕ್ತೀರಾ. ದಿ ಅದರ್ ಎಂಡ್ ಆಫ್ ದ ಟ್ಯೂಬ್ ಬಂದುಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಕನೆಕ್ಷನ್ ಆಗಿದೆ. ನಾವು ಯು ನೀಡ್ ಟು ಸಿ ವಾಟ್ ಯೋರ್ ಡಾಕ್ಟರ್ ಹ್ಯಾಸ್ ಪ್ರಿಸ್ಕ್ರೈಬ್. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ 1 ಮಿನಿಟ್ಗೆ ಇಷ್ಟು ಲೀಟರ್ ಕೊಡಬೇಕು, 2 ಯೂನಿಟ್ಸೋ 3 ಯೂನಿಟ್ಸೋ ಅಂತ. ಸೊ ಅದು ತಕ್ಕಂಗೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಯೂನಿಟ್ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡಿದ ತಕ್ಷಣ ಈಗ 1 ಲೀಟರ್ ಪರ್ ಮಿನಿಟ್ಗೆ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಆಕ್ಸಿಜನ್ ಆಲ್ರೆಡಿ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಈಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ 2 ಲೀಟರ್ಸ್ ಪರ್ ಮಿನಿಟ್, 3 ಲೀಟರ್ಸ್ ಪರ್ ಮಿನಿಟ್. ಸೊ ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ, ಅದನ್ನ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಫೀಲ್ ದಿ ಆಕ್ಸಿಜನ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್. ಯು ಕ್ಯಾನ್ ಸಿ, ನೀವು ಕೈ ಇಟ್ಟು ನೋಡ್ಬೋದು. ಸ್ನೇಹಿತರೆ, ಈ ಸಣ್ಣ ರಂಧ್ರಗಳ ಮುಖಾಂತರ ಆಕ್ಸಿಜನ್, ಈ 2 ರಂಧ್ರಗಳ ಮುಖಾಂತರ ಆಕ್ಸಿಜನ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ಆಕ್ಸಿಜನ್ ಇಲ್ಲಿಂದ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿಮ್ಮ ನೇಸಲ್ಗೆ, ಮೂಗಿನ ರಂಧ್ರಕ್ಕೆ ಇಟ್ಕೋಬೇಕಾಗುತ್ತೆ. ಸೊ ನಾವು ಐ ವಿಲ್ ಶೋ ಯು ಇಫ್ ಪೀಪಲ್ ಹೂ ವಾಂಟ್ಸ್ ಟು ಯೂಸ್ ನೆಬುಲೈಸೇಷನ್. ಯಾಕಂದರೆ ಫ್ಯೂ ಕೋವಿಡ್ ಪೇಷಂಟ್ಗೆ ಡಾಕ್ಟರ್ ಪ್ರಿಫರ್ ಮಾಡಿದ್ದಾರೆ ನೆಬುಲೈಸೇಷನ್ ಮಾಡೋಕ್ಕೆ. ಸೊ ಇದು ನೆಬುಲೈಸೇಷನ್ಗೆ ಕೆಟ್ಟಿರೋದು. Tirga same procedure, but we will change the knob. This before for oxygen, for nasal spray you will use this and lock it. The other part, you ನೋಡ್ಬೋದು ಸೌಂಡ್ ಬರ್ತಾ ಇದೆ, ಸ್ಪ್ರೇ ಆಗ್ತಾ ಇದೆ. ಸೊ ಡೈರೆಕ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಡೈರೆಕ್ಟ್ಲಿ. ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಮಾಸ್ಕು ಕನೆಕ್ಟ್ ಮಾಡಿಬಿಟ್ಟು ಮಾಸ್ಕಿಂದನೂ ತೊಗೋಬೋದು. ಸೊ ದಿಸ್ ಆರ್ ದಿ ಆಪ್ಷನ್ ಟು ಯೂಸ್ ಫಾರ್ ದಿಸ್ ಮಷಿನ್. ಏನಪ್ಪ ಇದು, ಲಾಸ್ಟ್ ವೀಕು ಇವರು ಮಲ್ಲಿಕಾ ಬಿರಿಯಾನಿ ಇದ್ದರು, ಇವತ್ತು ಏಸರ್ ಹೆಲ್ತ್ ಸಂಸ್ಥೆಯಲ್ಲಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತು ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಅಂತ ತಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಸೊ ಏಸರ್ ಸಂಸ್ಥೆಯವರು ಈ ಆಕ್ಸಿಜನ್ ಮಷಿನ್ನ ಉಚಿತವಾಗಿ ಕೊಡ್ತಿದ್ದಾರೆ. ಸೊ ಈ ಮಾಹಿತಿನ ಕಲೆ ಹಾಕಿದ ನಮ್ಮ ಸಾಗರ್ ಸರು ಎಲ್ಲಿಂದ ಬಂದಿದ್ದಾರೆ, ಈ ಮಾಹಿತಿ ಹೆಂಗೆ ತಿಳ್ಕೊಂಡ್ರು, ಈ ಆಕ್ಸಿಜನ್ ಮಷಿನ್ನ ಎಲ್ಲಿಗೆ ತೊಗೊಂಡೋಗ್ತಿದ್ದಾರೆ, ಯಾರು ಕೊಡ್ತಿದ್ದಾರೆ, ಇದೆಲ್ಲ ಮಾಹಿತಿನೂ ಅವರಿಂದ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ವಿದ್ಯಾಸಾಗರ್ ಅಂತ. ನಾನು ಕುಪ್ಪಂ
ಚಿತ್ತೂರು ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಿಂದ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಒಬ್ಬರು ಯು ಎಸ್ನಲ್ಲಿದ್ದಾರೆ. ಸೊ ಈ ಪ್ಯಾನಿಕ್ ಒಂದು 2 ಮಂತ್ಸ್ನಿಂದ ತುಂಬ ನಮ್ಮ ಊರಿನಲ್ಲಿ ತುಂಬ ಪ್ಯಾನಿಕ್ ಇತ್ತು, ತುಂಬ ಜನ ಸತ್ತೋಗ್ತಾಯಿದ್ರು. ಅದರಿಂದ ಏನು ಮಾಡಬೇಕಂತ ಒಂದು ನನ್ನ ಒಳಗಡೆ ಒಂದು ಇದು ಉಂಟಾಯಿತು. ಸೊ ನಾನು ಸ್ವಲ್ಪ ಫಸ್ಟು ಒಂದು ಆಕ್ಸಿಜನ್ ಸಿಲಿಂಡರ್ಸ್ ತರಿಸಿ ಡೊನೇಟ್ ಮಾಡ್ತಾಯಿದ್ದೆ ನನ್ನ ಓನ್ ಅಮೌಂಟ್ನಿಂದ. ಮತ್ತು ಅದು ಸಾಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನನ್ನ ಈಗ ಫ್ರೆಂಡ್ಸ್ನೆಲ್ಲ ಕೇಳಿದರೆ ಯಾರನ್ನ ರೆಕಮೆಂಡ್ ಮಾಡ್ತೀರಾ, ಎಲ್ಲೇನೋ ನನಗೂ ಸಿಗೋ ಚಾನ್ಸಸ್ ಇದೆಯಾ, ಬ್ಯಾಂಗ್ಳೂರು ಕಾಂಟ್ಯಾಕ್ಟ್ಸು ಆರ್ ಚೆನ್ನೈ ಕಾಂಟ್ಯಾಕ್ಟ್ಸು ಅಥವಾ ಅಂತ ಕೇಳಿದೆ ನಾನು. ಆವಾಗ ಯು ಎಸ್ನಿಂದ ಗೋಪಿ ಅಂತ ಅವರು ನನಗೂ ಏಸರ್ದು ಒಂದು ಅಡ್ವರ್ಟೈಸ್ಮೆಂಟ್ ಇರೋದು ನನಗೂ ವಾಟ್ಸಪ್ನಲ್ಲಿ ಕಳಿಸಿದ್ರು. ಸರ್, ಈ ಗೋಪಿ ಅನ್ನೋರು ಯಾರು, ತಮ್ಗೆ ಹೆಂಗೆ ಪರಿಚಯ? ನಾವೆಲ್ಲ ಇಂಜಿನಿಯರಿಂಗ್ ಓದೋವಾಗ ಎಲ್ಲ ಕ್ಲಾಸ್ಮೇಟ್ ಸರ್. ಆಲ್ಮೋಸ್ಟ್ ಅಲ್ಲೊಂದು 35 ಇಯರ್ಸ್ ಆಯಿತು ನಾವೆಲ್ಲ ಮೀಟ್ ಮಾಡಿ. ಅವರು ಯು ಎಸ್ನಲ್ಲಿ ಸೆಟ್ಲಾಗಿದ್ದಾರೆ, ನಾನು ಪೊಲಿಟಿಕಲಾಗಿ ಆಂಧ್ರನಲ್ಲಿ ಸೆಟ್ಲಾಗಿದ್ದೀನಿ. ಸೊ ನಮಗೊಂದು ಬ್ಯಾಚ್ ಇದೆ, ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಬ್ಯಾಚು. ಅದರಲ್ಲಿ ಚಾಟಿಂಗ್ಸ್ ಮಾಡ್ಕೊಳ್ತಾ ಇರ್ತೀವಿ. ಯಾವುದನ್ನ ಫಂಕ್ಷನ್ಸ್ ಯಾವಾಗ ನಾವು ಒಬ್ಬರು ಮೀಟ್ ಆಗ್ತೀವಿ ಬಿಟ್ಟರೆ ಗೋಪಿಯನವರು ಮೀಟ್ ಆಗಿಬಿಟ್ಟು ಆಲ್ಮೋಸ್ಟ್ ನನಗೆ 30 ಇಯರ್ಸ್ ಆಯಿತು. ಸೊ ಬಟ್ ಇದರಲ್ಲಿ ಚಾಟಿಂಗ್ನಲ್ಲಿ ಇರ್ತೀವಿ ನಾವು. ಓಕೆ ಸರ್, ಎಷ್ಟು ಸಂಸ್ಥೆ ಮಾತಾಡಿ ಎಷ್ಟು ಮಷಿನ್ನ ಇಲ್ಲಿಂದ ತೊಗೊಂಡೋಗ್ತಾ ಇದ್ದೀರಾ ಸರ್? ಸರ್ ನಾನು 15 ಸಿಲಿಂಡರು ತಗೊಂಡಿದ್ದೀನಿ ಸರ್. 15 ಸಿಲಿಂಡರ್ಸ್ ಅವ್ರ ಹತ್ರದಿಂದ ತಗೊಂಡಿದ್ದೀನಿ. ಓಕೆ. ಸೊ ಈಗ ಇಲ್ಲಿಂದ ಬೆಂಗಳೂರಿಂದ ಕುಪ್ಪಮಿಂದ ಬಂದು ಮತ್ತೆ ಕುಪ್ಪಂಗೆ ಹೋಗಿ ಅಲ್ಲಿರೋರಿಗೆ ಎಲ್ಲ ಸರ್, ಹೌದು ಸರ್, ಎಲ್ಲ ಬಡವರು ಇದ್ದಾರೆ. ಅವ್ರಿಗೆ ಆಕ್ಸಿಜನ್ಸ್ ಈವನ್ ಗೌರ್ಮೆಂಟ್ ಆ್ಯಕ್ಚುಲಿ ಅಲ್ಲಿ ನಮ್ಮ CM ಅವರು ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಆದ್ರೂ ಆಕ್ಸಿಜನ್ ಸಪ್ಲೈ ಮಾಡೋವಂಥ ಕೆಪಾಸಿಟಿ ಯಾರಿಗೂ ಇರ್ತಾ ಇಲ್ಲ. ಸೊ ಅದರಿಂದ ದುರ್ಗೇಶ್ ಅಂತ ಈ ಸಂಸ್ಥೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ತುಂಬ ಕೋಪ್ರೇಟ್ ಮಾಡಿದ ಮೇಲೆ ಬಂದೆ ಇವಾಗ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. 15 ಯೂನಿಟ್ಸ್ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಇದು ಹೆಲ್ಪ್ಫುಲ್ ಆ್ಯಕ್ಚುಲಿ. ಇವಾಗ ಏನಾನ ನಾವು ಜನರಲಾಗಿ ದಾನ ಮಾಡೋದರಲ್ಲಿ ವಿದ್ಯಾದಾನ ಮತ್ತು ಅನ್ನದಾನ ಅಂತಾರೆ, ಅದಕ್ಕಿಂತ ಶ್ರೇಷ್ಠವಾಗಿದ್ದು ಈ ಆಕ್ಸಿಜನ್. ಇವಾಗ ಸಾಯೋ ಮನುಷ್ಯರು ನಾವು ಕಾಪಾಡ್ತಾ ಇದ್ದೀವಿ ಅಂದರೆ ರಿಯಲಿ ಇದು ನಮ್ಗೆ ಕೂಡ ಅದು ಮಾಡೋಕ್ಕೆ ಒಂದು ಅದೃಷ್ಟ. ಇವನ್ ಕಂಪನಿಯವ್ರು ಕೂಡ ನಾನು ಅಸರ್ ಕಂಪನಿಯವ್ರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಂಥ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರು. ಗ್ರೇಟ್ಫುಲ್ ಇದು. ನನ್ನ ಹೆಸರು ಸೈಯದ್ ಗುಲಾಬ್ ಅಂತ. ನಾನು ಒಂದು ರೋಟಿ ಚಾರಿಟಿ ಟ್ರಸ್ಟ್ ಅಂತ ಒಂದು ನಡೆಸ್ತಾ ಇದ್ದೀನಿ. ನಾನು 5 ವರ್ಷದಿಂದ ಇಲ್ಲಿ ನಿಮ್ಯಾನ್ಸ್ ಹಾಸ್ಪಿಟಲ್ ಒಂದು ಜಂಕ್ಷನ್ ಇದೆ, 4 ಹಾಸ್ಪಿಟಲ್ ಇದೆ. ಅಲ್ಲಿ ಬರೋರು ರೋಗಿಗಳು, ಅವರು ಅಟೆಂಡರ್ಸ್ಗಳು ಸುಮಾರು ನಮ್ಮ ಕರ್ನಾಟಕ ಸ್ಟೇಟ್ ಇಲ್ಲ, ಬೇರೆ ಇಂಡಿಯಾಯಿಂದ ಸುಮಾರು ಜನ ಅಲ್ಲಿ ಅವರ ರೋಗಿಗಳು, ಪೇಷಂಟ್ಸು, ಅಟೆಂಡರ್ಸ್ಗಳು ಎಲ್ಲರೂ ಬರ್ತಾರೆ. ಯಾಕಂದರೆ ಅವ್ರಿಗೆ ಪಾಪ ಅಷ್ಟು ಕಷ್ಟ ಇದೆ ಅಂದರೆ ಒಂದು ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟಕ್ಕೆ ಕಾಸಿರಲ್ಲ. ನಾನು ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಡೈಲಿ ಒಂದು 5 ವರ್ಷದಿಂದ ಊಟ ಕೊಟ್ಕೊಂಡು ಬರ್ತಾಯಿದ್ದೀವಿ. ನಮ್ಮದು ಒಂದು ಕ್ಲಿನಿಕ್ ಇದೆ, ಕಮ್ಯುನಿಟಿ ಹೆಲ್ತ್ ಕ್ಲಿನಿಕ್ ಅಂತ ಇದೆ ರೋಟಿ ಚಾರಿಟಿ ಟ್ರಸ್ಟಿಂದ. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರೂ ಇದೆ ಸರ್. ತಾವು ಎಲ್ಲರಿಗೆ ಗೊತ್ತಿರ್ಬೋದು, 1-1.5 ವರ್ಷದಿಂದ ನಮ್ಮದು ಕೋವಿಡು ಮಹಾಮಾರಿ ಹೆಂಗೆ ಸಾರಾ ದೇಶದಲ್ಲಿ ಓಡಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಒಂದು ಆಕ್ಸಿಜನ್ ಸಿಲಿಂಡರು ಮತ್ತು ಕಾನ್ಸಂಟ್ರೇಟರ್ ನಾನು ಕೊಡ್ತಾಯಿದ್ದೀನಿ. ನನಗೆ ಇಷ್ಟು ಶಾರ್ಟೇಜ್ ಆಗಿದೆ ಅಂದರೆ ಡೈಲಿ ಒಂದು 300-400 ಕಾಲ್ ಬರ್ತಾ ಇದೆ. ಆ ಶಾರ್ಟೇಜ್ ನೋಡಿಬಿಟ್ಟು ನಾನೊಂದು ಫೇಸ್ಬುಕ್ನಲ್ಲಿ ಒಂದು ಆ್ಯಡ್ ನೋಡಿದೆ, ಏಸರ್ ಹೆಲ್ತ್ ಅವ್ರದ್ದು. ನಾನು ಕಾಂಟ್ಯಾಕ್ಟ್ ಮಾಡಿದೆ, ಸರ್ ನಮಗೇನು ಸ್ವಲ್ಪ ನೀವು ಹೆಲ್ಪ್ ಮಾಡಿ, ಯಾಕಂದರೆ ಇಷ್ಟು ರಿಕ್ವೈರ್ಡ್ ಇದೆ. ಯಾಕಂದರೆ ಹಾಸ್ಪಿಟಲ್ನಲ್ಲಿ ಪೇಷಂಟು ಡಿಸ್ಚಾರ್ಜ್ ಆದಮೇಲೂ ಒಬ್ಬೊಬ್ಬರು ಡಾಕ್ಟ್ರು ಪೇಷಂಟ್ಸ್ಗೆ ಹೇಳ್ತಾ ಇದ್ದಾರೆ, ನೀವು 5 ದಿವಸ 6 ದಿವಸ ನೀವು ಡೈಲಿ 2 ಅವರ್ಸು 3 ಅವರ್ಸು ಯೂಸ್ ಮಾಡಬೇಕು ಆಕ್ಸಿಜನ್ನು ಮತ್ತು ಕಾನ್ಸಂಟ್ರೇಟರ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಡಿಸ್ಚಾರ್ಜ್ ಆಗಿನೂ ಪೇಷಂಟ್ಸ್ ಅವ್ರ ಕಡೆಯವರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಹೆಂಗಾದರೂ ಮಾಡಿ ಒಂದು 2 ಗಂಟೆ 3 ಗಂಟೆಗೆ ಒಂದು 5 ದಿವಸ 6 ದಿವಸ ಹೆಲ್ಪ್ ಆಗೋ ತನಕ ನೀವು ಒಂದು ಹೆಲ್ಪ್ ಮಾಡಿ ಅಂತ. ನನ್ನ ಕೈಯಿಂದ ಎಷ್ಟಾಗುತ್ತೆ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಏಸರ್ ಹೆಲ್ತಿಂದ ಅವರಿಂದ ನಾನು ಇವಾಗ ಒಂದು 5 ಕಾನ್ಸಂಟ್ರೇಟರ್ ತೊಗೋತಾ ಇದ್ದೀನಿ. ನನಗೆ ಇನ್ನೂ ಅಗತ್ಯ ಇದೆ. ಪ್ಲೀಸು ಎಲ್ಲರೂ ಕೋವಿಡು ಏನೇನು ಮಹಾಮಾರಿ ಇದೆ, ನೀವು ಮನೆಯಲ್ಲಿ ದಯವಿಟ್ಟು ಪ್ಲೀಸ್
ಆಚೆ ಕಡೆ ಎಲ್ಲಿ ಬರಬೇಡಿ. ಏನಾದರೂ ಅಗತ್ಯ ಕೆಲಸ ಇದ್ದರೆ ಮಾತ್ರ ನೀವು ದಯವಿಟ್ಟು ಆಚೆ ಕಡೆ ಬನ್ನಿ. ಅವರು ನಮಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ನಾನು ಫೋನ್ ಬರೀ ಮಿಸ್ ಕಾಲ್ ಕೊಟ್ಟಿದ್ದು ಅವ್ರಿಗೆ, ನೋಡೋಣ ನಂಬರ್ ಅವೈಲೇಬಲ್ ಇದೆಯಾ ಇಲ್ಲ. ಯಾಕಂದರೆ ಸುಮಾರು ನಾನು ವೆಬ್ಸೈಟ್ನಲ್ಲಿ ಹೋಗಿ ಫೋನ್ ಮಾಡ್ತಾ ಇದ್ದೀನಿ, ಫೋನು ಸ್ವಿಚ್ ಆಫ್ ಇದೆ. ಇದು ಬರೀ ಮಿಸ್ ಕಾಲ್ ಮಾಡಿದ್ದು, ನೋಡೋಣ ಬ್ಯಾಂಗ್ಳೂರ್ದ ನಂಬರ ಟ್ರೂ ಕಾಲ್ನಲ್ಲಿ ಚೆಕ್ ಮಾಡೋಣ ಅಂತ ನನಗೆ ಮಿಸ್ ಕಾಲ್ ಮಾಡಿದ ತಕ್ಷಣ 2 ಸೆಕೆಂಡ್ನಲ್ಲಿ ನನಗೆ ರಿಟರ್ನ್ ಕಾಲ್ ಬಂತು. ಬಂದ ತಕ್ಷಣವೇ ನನ್ನ ಮಾಹಿತಿ ಹೇಳಿದೆ, ಈ ಥರ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದು. ವಿತಿನೇ ಅವರು ಟೈಮೇ ತೊಗೊಂಡಿಲ್ಲ. ನೀವು ಪ್ಲೀಸ್ ನೀವು ದಯವಿಟ್ಟು ನಮ್ಮ ಹತ್ರ ಬನ್ನಿ, ನನ್ನ ಹತ್ರ ಇದೆ, ನೀವು ತೊಗೊಂಡೋಗಿ ನೀವು ಜನಗಳಿಗೆ ಹೆಲ್ಪ್ ಮಾಡಿ ಅಂತ ಅವರು ಹೇಳಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಅವರು ನಮಗೆ ಹೆಲ್ಪ್ ಮಾಡಿರೋದು ವಿತಿನ್ ಸೆಕೆಂಡು ಅವರು ಟೈಮೇ ತೊಗೊಂಡಿಲ್ಲ, ಹೆಲ್ಪ್ ಮಾಡಿದ್ದಾರೆ. ನಾವು ಅವಿತಾ ಹಾಸ್ಪಿಟಲಿಂದ ಬರ್ತಾ ಇದ್ದೀವಿ. ನಮಗೆ ರೆಫರ್ ಮಾಡಿದ್ದು ಡಾಕ್ಟ್ರು, ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ತು, ಅದಕ್ಕೆ ಇಲ್ಲಿ ಬಂದ್ವಿ. ನಂಗೆ ತುಂಬಾ ಒಂಥರ ಖುಷಿ ಆಗುತ್ತೆ. 5,000 rupees ಡೆಪಾಸಿಟ್ ತೊಗೊಂಡು 50,000 ರೂಪಾಯಿ ಮಿಷಿನ್ ಕೊಡ್ತಾ ಇದ್ದೀರಾ, ಅದು ಇಂಥ ಟೈಮಲ್ಲಿ ಆಕ್ಸಿಜನ್ ಕೊಡ್ತಾ ಇರೋದು ತುಂಬಾ ಒಂಥರ ಖುಷಿ ಆಗ್ತದೆ. ಈ ಥರ ಸರ್ವಿಸ್ ಯಾರೂ ಮಾಡಲ್ಲ. ಲೈಕ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಅನ್ನೋ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏಸರ್ ಹೆಲ್ತ್ ಸಂಸ್ಥೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದೇ ರೀತಿ ಕನ್ನಡ DNA ವಾಹಿನಿಯು ಏಸರ್ ಹೆಲ್ತ್ ಸೆಂಟರ್ಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳುತ್ತೆ. ಯಾಕಂದರೆ ಇಂಥ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ಇಂಥ ಜನಪರ ಕೆಲಸ ಮಾಡ್ತಿರೋದಕ್ಕೆ ಹ್ಯಾಟ್ಸ್ ಆಫ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳಿತು ಮಾಡು ಮನುಷ್ಯರನ್ನು ಹುಡುಕುತ್ತಾ ಸಾಗುತ್ತೆ ನಿಮ್ಮ ಈ ಒಳಿತು ಮಾಡು ಮನುಷ್ಯ ಕಾರ್ಯಕ್ರಮ. ಬನ್ನಿ, ಮತ್ತಷ್ಟು ಒಳಿತು ಮಾಡುವವರನ್ನು ಹುಡುಕುತ್ತಾ ಸಾಗೋಣ. ಒಳಿತು ಮಾಡು ಮನುಷ್ಯ, ನೀ ಇರುವುದು 3 ದಿವಸ.